ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೆಲ್ತಿ ಟೇಸ್ಟಿ ಕಾರ್ನ್ ಸಲಾಡ್ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಮಾಡಿಕೊಡಿ. ಮತ್ತು ಇದು ಸಾಯಂಕಾಲ ತುಂಬ ಇಷ್ಟಪಟ್ಕೊಂಡು ಖುಷಿಯಾಗಿ ತಿಂತೇವೆ ಮಾಡಿಕೊಟ್ರೆ ಮಕ್ಕಳು. ನಮ್ಮ ಮನೇಲೂ ಸಹ ಮಾಡ್ತಾಯಿರ್ತೀನಿ. ನಮ್ಮ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಅದಕ್ಕೆ ನಾನು ನಿಮಗೂ ಮಾಡಿ ತೋರಿಸೋಣ, ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಪ್ಲೀಸ್, ತಿನ್ನಲಿ ಅಲ್ವಾ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೇನು ತುಂಬ ಎಲ್ಲ ಸಾಮಾನುಗಳೇನು ಬೇಡ, ಈ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈಗ ಏನೇನು ಬೇಕು ಅಂತ ನೋಡಿ. ಜೋಳ ತೊಗೊಂಡಿದ್ದೀನಿ, ಸೂಪರಾಗಿದೆ, ಬಿಡಿಸಿ ತೋರಿಸ್ತೀನಿ ಈಗ. ಮತ್ತು ಹಸಿರು ಮೆಣಸಿನ್ಕಾಯಿ, ಮತ್ತು ದಾಳಿಂಬೆ, ಸೌತೆಕಾಯಿ ಎಳೆದು, ಸಾಂಬಾರು ಸೊಪ್ಪು, ಉಪ್ಪು. ಇದು ಉಪ್ಪು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲವನ್ನು ಸಹ ತೆಗೆದು ತೋರಿಸ್ತೀನಿ. ಈರುಳ್ಳಿ, ಟೊಮೆಟೊ, ಮತ್ತು ಶುಂಠಿ ಒಂದು ಸ್ವಲ್ಪ ಹಾಕ್ತೀನಿ. ಮತ್ತು ಪೆಪ್ಪರ್ ಪುಡಿ ಇಟ್ಕೊಂಡಿದ್ದೀನಿ ನೋಡಿ, ಸ್ವಲ್ಪ ಹಾಕ್ತೀನಿ. ಒಂದು ಚಿಟಿಕೆಯಷ್ಟು ಅಚ್ಕಾರದ ಪುಡಿ ಹಾಕ್ತೀನಿ, ತೋರಿಸ್ತೀನಿ. ಇವೆಲ್ಲನೂ ಸಹ ಮಿಶ್ರಣ ಮಾಡ್ತೀನಿ ಇವಾಗ. ಇವೆಲ್ಲನೂ ಹಚ್ಕೋತೀನಿ, ಇವಾಗ ತೋರಿಸ್ತೀನಿ. ಸೂಪರಾಗಿರುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್, ಮಾಡಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೆಲ್ತಿ ಟೇಸ್ಟಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ದೊಡ್ಡವರು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇದನ್ನು ಒಂದು ಬೌಲ್ ಮಾಡ್ಕೊಂಡು ತಿಂದುಬಿಟ್ಟು ಹಾಗೆ ಮಲ್ಕೋಬೋದು. ಡಯಟು ಎಲ್ಲ ಇದರಲ್ಲಿ ಎಲ್ಲ ಅಂಶಗಳು ಇದರಲ್ಲೇ ಇದೆ, ಅಷ್ಟು ಹೆಲ್ತಿ ಕೂಡ ಇದೆ. ಹಾಗಾಗಿ ಇದು ನೋಡಿ, ಇದರಲ್ಲಿ ಹಾಲು ಬರ್ತಾಯಿದೆ, ಬೇಯಿಸಿ ಮಾಡ್ತಿಲ್ಲ ನಾನು, ಇದು ಸೂಪರಾಗಿದೆ. ಹಾಗಾಗಿ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ, ಆಯಿತಾ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ದಾಳಿಂಬೆ ಹಣ್ಣು, ಇದು ನೋಡಿ ಬಿಡಿಸಿಟ್ಕೊಂಡಿದ್ದೀನಿ, ಸಾಂಬಾರು ಸೊಪ್ಪು, ಈರುಳ್ಳಿ, ಮತ್ತು ಸ್ವೀಟ್ ಕಾರ್ನು, ಮತ್ತು ಟೊಮೆಟೊ, ಸೌತೆಕಾಯಿ, ಉಪ್ಪು, ಅಚ್ಕಾರದ ಪುಡಿ ಒಂದು ಚಿಟಿಕೆ, ಮತ್ತು ಮೆಣಸು, ಕಾಳು ಮೆಣಸು, ಅದೇ ಕರಿಮೆಣಸಿನ ಪುಡಿ. ಇವಿಷ್ಟಿದ್ರೆ ಸಾಕು, ಆರಾಮಾಗಿ ಮಾಡ್ಬೋದು. ಇದಕ್ಕೆ ನಿಂಬೆ ರಸ ಸಹ ಸೇರಿಸ್ಬೋದು. ನಾನು ಟೊಮೆಟೊನೂ ಹುಳಿಯಾಗಿದೆ, ಅದಕ್ಕೋಸ್ಕರ ನಾನು ನಿಂಬೆ ರಸ ಹಾಕ್ತಾಯಿಲ್ಲ. ನೋಡಿ, ಇದಕ್ಕೆ ಜೋಳ, ಸೌತೆಕಾಯಿ ಮತ್ತು ಟೊಮೆಟೊ ಹಾಕಿದೆ, ಮತ್ತು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಮತ್ತು ದಾಳಿಂಬೆ ಹಣ್ಣು, ಮತ್ತು ಸಾಂಬಾರು ಸೊಪ್ಪು. ನೋಡಿ, ಇದು ಮೆಣಸಿನ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ ಎಷ್ಟು ಸೂಪರಾಗಿ ರೆಡಿ ಐತೆ ನೋಡಿ, ಕಲರ್ಫುಲ್ಲಾಗಿ, ಹೆಲ್ತಿಯಾಗಿ ನೋಡಿ, ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್. ಈ ಥರ ಮಾಡಿಕೊಂಡು ಒಂದು ಬೌಲ್ ತಿಂದರೆ ಸಾಕು, ಊಟನೇ ಮಾಡೋದು ಬೇಡ, ಅಷ್ಟು ಹೆಲ್ತಿಯಾಗಿರುತ್ತೆ, ಸೂಪರಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ದೊಡ್ಡವ್ರಿಗೂ ಸಹ, ಡಯಟ್ ಮಾಡೋರಿಗೆ ಇದನ್ನು ತಿಂದುಬಿಟ್ಟು ತುಂಬ ಹೊಟ್ಟೆ ಹಸಿವು ಅಂದರೆ ಒಂದೇ ಒಂದು ಲೋಟ ರಾಗಿ ಗಂಜಿ ಕುಡಿದ್ರೆ ಸಾಕು, ಹೊಟ್ಟೆ ಸಣ್ಣ ಆಗುತ್ತೆ, ಆಯಿತಾ. ಹಾಗಾಗಿ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಷ್ಟೇ, ಇವಾಗ ಸರ್ವ್ ಮಾಡ್ತೀನಿ ನಾನು.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಸ್ವೀಟ್ ಕಾರ್ನ್ ಸಲಾಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಸಹ ಹೆಲ್ತಿ ಕೂಡ. ಹಾಗಾಗಿ ಮಾಡ್ಕೊಂಡು ತಿನ್ನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.